ತಿಳ್ಕೊಳ್ಳಿ, ಜೀವನದಲ್ಲಿ ಯಾವತ್ತೂ ನಮ್ಮ ಒಳಗೆ, ವ್ಯಕ್ತಿಯ ಒಳಗೆ, ಅಂತರದೊಳಗೆ ಒಂದು ಯುದ್ಧ, ಒಂದು ಸಂಘರ್ಷ, ಒಂದು ತಾಕಲಾಟ ನಡೀತಾನೆ ಇರುತ್ತೆ. ಸದಾ ಅದು ಪರಸ್ಪರ ಹೋರಾಡ್ತಾನೆ ಇರುತ್ತೆ. ನಮ್ಮದೇ ಎರಡು ಮನಸ್ಸುಗಳು ತನ್ನಿಂದ ತಾನೇ ಎದುರಿಸ್ಕೊಂಡು ತಿಕ್ಕಾಟಕ್ಕೆ ಇಳಿದಿರ್ತವೆ. ಆ ಒಂದು ಸಂಘರ್ಷ ನಡೀದೇ ಇದ್ದರೆ, ಆ ಒಂದು ತಾಕಲೋಟ ನಮ್ಮೊಳಗೆ ಇಲ್ಲದೇ ಇದ್ದರೆ, ನಮ್ಮ ಮನಸ್ಸು, ಹೃದಯ, ನಮ್ಮ ಜೀವಂತಿಕೆ ಅನ್ನುವಂಥದ್ದು ತುಕ್ಕು ಹಿಡಿದು ಹೋಗುತ್ತೆ. ಅಯ್ಯೋ ಏನೋ ಸಂಘರ್ಷ ನಡೀತಾ ಇದೆ, ಚಿಂತೆ, ಭಾರ ಅಂತ ಅಂದ್ಕೊಂಡು ಹ್ಯಾಪು ಮೋರೆ ಹಾಕ್ಕೊಂಡು ಕೂತ್ಕೊಳ್ಳೋವನ್ನ ಮುಖ ನೋಡೋದಿದೆಯಲ್ಲ, ಆತ ಜೀವನದಲ್ಲಿ ಯಾವತ್ತೂ ಏನನ್ನೂ ಸಾಧಿಸೋದಿಲ್ಲ. ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಹಾಗಾಗಿ ಯಾವತ್ತೂ ಅಷ್ಟೇ ಸಂಘರ್ಷಕ್ಕೆ, ಸಂಕಷ್ಟಕ್ಕೆ ಹೆದರಬಾರ್ದು. ಬಂದದ್ದನ್ನು ಫೇಸ್ ಮಾಡ್ಕೊಂಡು ಹೋಗೋಣ, ಅದನ್ನು ಎಂಜಾಯ್ ಮಾಡೋದು ಕಲಿಯೋಣ. ಆ ಸಂಘರ್ಷ ನಡೀತಾ ಇದ್ದಾಗಲೇ ಅದರ ಕೊಟ್ಟ ಕೊನೆಯಲ್ಲಿ ಒಂದು ಹೊಳವು ಹೊಳೆಯುತ್ತಲ್ಲ, ಆವತ್ತು ನಾವು ಕಷ್ಟಗಳನ್ನು ಎದುರಿಸೋದು ಹೇಗೆ ಅನ್ನೋದನ್ನು ಕಲ್ತು ಬಿಟ್ಟಿರ್ತೀವಿ. ಮುಂದೆ ಯಾವುದಕ್ಕೂ ಹೆದರೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್.